ಆ್ಯಂಡ್ ಈ ಸಂಜಯ್ ಗಾಂಧಿ ಅವ್ರದ್ದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಶುರುವಾಯಿತು, ನಸ್ಬಂದಿ. ಓಕೆ, ಸಂತಾನಹರಣ. ಸರ್, ಎದಕ್ಕೆ, ವಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್? ಜನಸಂಖ್ಯೆ ಮೇಲೆ ಯಾವ ಹತೋಟಿನೇ ಇಲ್ಲ. ಏನಿದು ಇದು ಅತ್ಲಾಗ ಹಾಕಿ ಬಡ್ದು ಮುಗಿಸಿ ಇದನ್ನು ಅಂತ ಸಂಜಯ್ ಗಾಂಧಿ ಅವರು ಯೋಚನೆ. ಏನು ಎಮರ್ಜೆನ್ಸಿ ಹ್ಯಾಸ್ ಬಿನ್ ಇಂಪೋಸ್ಡ್ ಅಂದರು. ಏನು ಎಮರ್ಜೆನ್ಸಿ, ಏನು ಅದರ ಅರ್ಥ ಏನು? ಅಲ್ಲಿವರೆಗೆ ಸಂವಿಧಾನದಲ್ಲಿ ಏನೇನೋ ಇರುತ್ತೆ, ಆ ಬಟನ್ ಯಾರೂ ಪ್ರೆಸ್ ಮಾಡಿರೋದಿಲ್ಲ, ಆದ್ದರಿಂದ ನಮಗದು ಗೊತ್ತಿಲ್ಲ ಅದರ ಪರಿಣಾಮ. ಜಾರ್ಜ್ ಫರ್ನಾಂಡಿಸ್ ತಮ್ಮ ರಾತ್ರಿ 10 ಗಂಟೆಗೆ ಹೋದೆ, ಹೋ ಅಂತ ಅಳ್ತಾಯಿದ್ರು. ಅಂದರೆ ತಿಂಗಳಾನ್ಗಟ್ಲೆ ಏನು 3rd ಡಿಗ್ರಿ ನಡೆದಿತ್ತು. ಅದು ಪೂರ್ತಿ ಮಕ್ಕಿ ಬರ್ಕೊಂಡೆ. ಅವ್ರು ಏನು ಹೇಳಿದರು, ವಿಲ್ ಡೀಲ್ ವಿತ್ ಯು ಆಫ್ಟರ್ ದಿ ರಿಸಲ್ಟ್ಸ್. ಅಂದರೆ ನಿಮ್ಮನ್ನು ನೋಡ್ಕೋತೀವಿ, ಚುನಾವಣೆ ನೋಡ್ಕೋತೀವಿ. RSSನವರು ಒಂದು 3,500 ಜನ RSSನವರು ಅರೆಸ್ಟ್ ಮಾಡಿತ್ತು. ಬಿಕಾಸ್ ಅವರು ಎಮರ್ಜೆನ್ಸಿ ಅಪೋಸ್ ಮಾಡಿದ್ರು ಅಂತ. ಆಸ್ಬೆಸ್ಟಾಸ್ ಶೀಟಲ್ಲಿ ಕಟ್ಟಿ ಟೆಂಪ್ರರಿಯಾಗಿ ಇವ್ರನ್ನೆಲ್ಲ ಅಲ್ಲಿ ಭರ್ತಿ ಮಾಡಿ. ಅಲ್ಲ ಸರ್, ಇವರೇ ಬೆಂದು ಹೋಗ್ತಾರೆ ಅದರಲ್ಲಿ ಅಂದರೆ ಬೆಂದು ಹೋಗಲಿ. ಸೊ ನಮ್ಮ ಜೊತೆಗೆ ವೆಟ್ರನ್ ಜರ್ನಲಿಸ್ಟ್ ಎ ಸೂರ್ಯಪ್ರಕಾಶ್ ಸರ್ ಇದ್ದಾರೆ, ಪ್ರಸಾರ ಭಾರತಿ ಚೇರ್ಮನ್ ಮತ್ತು ಬಹಳಷ್ಟು ಪತ್ರಿಕೆಗಳ ಸಂಪಾದಕರಾಗಿದ್ದಂಥವರು. ನಾನು ಅವ್ರ ಜೊತೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀನಿ. ಈಗ ನಾನು ಕೇಳುವಂಥ ಪ್ರಶ್ನೆ ಏನಂದರೆ, ಸರ್, ನಿಮ್ಮ ವೈಯಕ್ತಿಕವಾದ ಒಂದು ಪ್ರಶ್ನೆ ಕೇಳ್ತೀನಿ, ಬಟ್ ಆ ವೈಯಕ್ತಿಕ ಕೂಡ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಜೊತೆ ತಳಕು ಹಾಕ್ಕೊಂಡಿದೆ ಅಂತ ನನಗೆ ಗೊತ್ತು. ಅದು ಏನಂದರೆ, ಈಗ ಒಬ್ಬ ಜರ್ನಲಿಸ್ಟು ಅವ್ರ ಟೈಮ್ ಏನಿರುತ್ತೆ, ಶೆಡ್ಯೂಲ್ ತುಂಬ ಎರ್ರಾಟಿಕ್ ಆಗಿರುತ್ತೆ. ಯಾವಾಗ ಹೋಗ್ತೀವಿ ಅನ್ನೋದಷ್ಟೇ ಗೊತ್ತಿರುತ್ತೆ, ಯಾವಾಗ ಬರ್ತೀವಿ ನಮ್ಗೆ ಗೊತ್ತಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಭಾಳ ಸಂಗತಿ ಆಗೋರು ತುಂಬ ಅರ್ಥ ಮಾಡ್ಕೊಳ್ಳೋರ್ಬೇಕಾಗತ್ತೆ. ಸೊ ನಿಮ್ಮ ಲೈಫಲ್ಲಿ ಭಾಳ ಸಂಗಾತಿ ಆಗಿ ಎಂಟ್ರಿ ಕೊಟ್ಟವರು, ಅದ್ರ ಬಗ್ಗೆ ಕೊಟ್ಟ ಸಂದರ್ಭ, ಅದ್ರ ಬಗ್ಗೆ ಏನು ಹೇಳ್ಬೋದು? ಓಕೆ, ನನ್ನ ಪತ್ನಿ ಪುಷ್ಪಾ ಗಿರಿಮಾಜಿ. ಅದು ಹೆಂಗೆ ಅಂದರೆ, ಪುಷ್ಪಾ ಡೆಕ್ಕನ್ ಹೆರಾಲ್ಡಲ್ಲಿ ರಿಪೋರ್ಟರ್ ಆಗಿದ್ಲು, ನಾನು ಇಂಡಿಯನ್ ಎಕ್ಸ್‌ಪ್ರೆಸ್. ಓಕೆ. ಆಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಚಿಕ್ಕಮಗಳೂರು ಉಪಚುನಾವಣೆ ಇಂದಿರಾ ಗಾಂಧಿದು ಮೊದಲು ನನ್ನ ಕಳಿಸಿದ್ರು ಅಲ್ಲಿ ಚಿಕ್ಕಮಗಳೂರಿಗೆ. ಸೊ ನಾನು ಹೋಗಿದ್ದೆ ಅಲ್ಲಿ. ಇದೆಲ್ಲ ಆ ಚುನಾವಣೆ ಸಮಯದಲ್ಲಿ ನಾನಾ ಥರ ಘರ್ಷಣೆಗಳಾಯಿತು. ಉಜಿರೆ ಅನ್ನೋ ಒಂದು ಜಾಗದಲ್ಲಿ ಲಾಠಿ ಚಾರ್ಜ್ ಆಯಿತು. ಆಮೇಲೆ ಇದು ಬಿಕಾಸ್ ಇಂದಿರಾ ಗಾಂಧಿಯ ಒಂದು ಭಾಷಣ ನಡೀತಾ ಇದ್ದಾಗ ಏನೋ ಒಂದು ಅಲ್ಲಿ ಪ್ರತಿಭಟನೆ ಆದ ಕಾರಣ ಪೊಲೀಸ್ ಆ್ಯಕ್ಷನ್ ಆಗಿ ಸುಮಾರು ಜನಕ್ಕೆ ಲಾಠಿ ಚಾರ್ಜ್ ಆಗಿ ಏಟು ಬಿದ್ದು ಚಿಕ್ಕಮಗಳೂರು ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅದು ನಂಗೆ ಗೊತ್ತಾಗಿ ನಾನು ಅಲ್ಲಿ ಹೋಗಿದ್ದೆ. ಆವಾಗ ಪುಷ್ಪಾ ಡೆಕ್ಕನಾಳ್ ಕಡೆಯಿಂದ ಶಿ ಹ್ಯಾಡ್ ಕಮ್ ದೇರ್. ಸೊ ಅದೇ ಮೊದಲ ಭೇಟಿ ಪುಷ್ಪಂದು ನಂದು ಆ ಚಿಕ್ಕಮಗಳೂರು ಜನರಲ್ ಆಸ್ಪತ್ರೆಯಲ್ಲಿ. ಸೊ ನಿಮ್ಮ ಮದುವೆ ಒಂದು ರೀತಿ ಇಂದಿರಾ ಗಾಂಧಿನೇ ಕಾರಣ ಅಂತ ಹೇಳಿ ಅನ್ಬೋದು. ಸೊ ಆವಾಗ ಭೇಟಿಯಾಗಿದ್ವಿ. ಅದಾದಮೇಲೆ ಈಗಾಗ ಭೇಟಿ ಆಗ್ತಾಯಿದ್ವಿ ಬೆಂಗಳೂರಲ್ಲಿ. ಆಮೇಲೆ 81ರಲ್ಲಿ ಅನಿಸುತ್ತೆ, 81ರಲ್ಲಿ ಪುಷ್ಪಾ ಡೆಕ್ಕನಾಳ್ ಬಿಟ್ಟು ಇಂಡಿಯನ್ ಎಕ್ಸ್‌ಪ್ರೆಸ್ ಬಂದರು ಬೆಂಗಳೂರು. ಆಮೇಲೆ 81 ಮೇ ನಾನು ಡೆಲ್ಲಿಗೆ ಹೊರಟದೆ. ಬಟ್ ಸಂಪರ್ಕ ಇತ್ತು. ಆ್ಯಂಡ್ ಫೆಬ್ರವರಿ 82ರಲ್ಲಿ ನಾವು ಮದುವೆ ಆದ್ವಿ. ಅದಾದಮೇಲೆ ಪುಷ್ಪಾನು ಡೆಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಸೇರಿದ್ದು. ಆವಾಗ ಕನ್ಸ್ಯೂಮರ್ ರೈಟ್ಸ್ ಒಂದು ಕಾಲಮ್ ಶುರು ಮಾಡಿದ್ದು ಡೆಲ್ಲಿನಲ್ಲಿ, ಅಂದರೆ ಬಳಕೆದಾರರ ಸಮಸ್ಯೆಗಳ ಬಗ್ಗೆ. ಆಮೇಲೆ ಕನ್ಸ್ಯೂಮರ್ ಸೇಫ್ಟಿ ಬಗ್ಗೆ ಈ ನಮ್ಮ ದೇಶದಲ್ಲಿ ಸಾಕಷ್ಟು ಗಮನ ಇಲ್ಲ ಜನರ ಯಾವುದೇ ವಿಚಾರ. ಸೊ ಪುಷ್ಪಂಗೆ ಅದರಲ್ಲಿ ತುಂಬ ಒಂದು ಆಲೋಚನೆ. ಸೊ ಹಾಗಾಗಿ ಕಾಲಮ್ ಶುರುವಾಯಿತು. ಅದು ತುಂಬ ಪಾಪ್ಯುಲರ್ ಆಗಿ ನಡೀತು.
ಸೊ ನಾವಿಬ್ಬರೂ ಆವಾಗಿಂದ 82ರಿಂದ ನಾನು 81 ಹೋಗಿದ್ದೆ, 82ರಲ್ಲಿ ಪುಷ್ಪ ಕೆಮ್ದೆ. ಈ 42-43 ವರ್ಷ ನಾವು ಡೆಲ್ಲಿಲೇ ಇದ್ದೀವಿ. ಓಕೆ ಓಕೆ ದಟ್ಸ್ ನೈಸ್. ಅದು ಅವರು ಆಮೇಲೆ ಶಿ ಲೆಫ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಆ್ಯಂಡ್ ಅವ್ರದ್ದು ಸಿಂಡಿಕೇಟೆಡ್ ಕಾಲಮ್ ಶುರು ಆಯಿತು. ಆಮೇಲೆ NDTVಲಿ ಪ್ರೋಗ್ರಾಮ್ ನಡೀತಾ ಇತ್ತು ಅವ್ರದ್ದು. ಆ್ಯಂಡ್ ಫೋಕಸ್ ಈಸ್ ಆನ್ ಕನ್ಸ್ಯೂಮರ್ ರೈಟ್ಸ್. ದಟ್ಸ್ ನಂದು ಮೋರ್ ರಾಜಕೀಯ ಹಾಗೂ ಸಂವೈಧಾನಿಕ ಹಾಗೂ ಯಾವುದೋ ಸಂಸದೀಯ ಪಾರ್ಲಿಮೆಂಟ್ರಿ ಅಫೇರ್ಸ್, ಇದ್ರ ಮೇಲೆ ನಂದು ಫೋಕಸ್ಸು. ನನ್ನ ಪುಸ್ತಕಗಳು ಎಲ್ಲ ವಿಚಾರಗಳು ಅಂದರೆ ಸ್ಕಾಲರ್ಶಿಪ್ ಅಂತ ಏನು ಹೇಳ್ತೀವಿ ಅದೆಲ್ಲ ಜಾಸ್ತಿ ಆ ಕ್ಷೇತ್ರದಲ್ಲೇ. ಸೊ ಒಂದ್ಸಲ ಪುಷ್ಪ ಅವ್ರನ್ನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ಕರೆ ವಿಲ್ ಸರ್ಟನ್ಲಿ ಮೀಟ್ ಸರ್. ಇಲ್ಲ ಸರ್, ಈಗ ನಾವು ಪಾರ್ಲಿಮೆಂಟ್ರಿ ಈ ಒಂದು ವಿಚಾರ ಬಂದಿರೋದ್ರಿಂದ ನಮ್ಮ ಪಾರ್ಲಿಮೆಂಟ್ಗೆ, ನಮ್ಮ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಆದಂಥ ಒಂದು ಪ್ರಸಂಗ ಅಂದರೆ ಅದು ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿ ಬಗ್ಗೆ ನೀವು ಒಂದು ಪುಸ್ತಕ ಕೂಡ ಬರೆದಿದ್ದೀರಾ. ಹೌದು. ಮತ್ತು ನೀವು ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ರಿ. ಇಂಡಿಯನ್ ಎಕ್ಸ್ಪ್ರೆಸ್ ಬೆಂಗಳೂರಲ್ಲಿ ಇದ್ರಿ ನೀವು. ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಾನು ಈ ಪುಸ್ತಕದ ಒಂದು ಕಾಪಿ ತಂದಿದ್ದೀನಿ, ನಿಮಗೆ ಕೊಡಬೇಕು. ದಿಸ್ ಇಸ್ ದಿ ಎಮರ್ಜೆನ್ಸಿ ಇಂಡಿಯನ್ ಡೆಮಾಕ್ರಸೀಸ್ ಡಾರ್ಕೆಸ್ಟ್ ಅವರ್ ಅಂತ. 2017 ರಿಲೀಸ್ ಆಗಿದೆ ಸರ್. ಇದು 2017 ಆಯಿತು. ಆಮೇಲೆ ಈ ಪುಸ್ತಕನ ನಾವು ಕನ್ನಡ, ತೆಲುಗು, ಹಿಂದಿ, ಕನ್ನಡ, ತೆಲುಗು, ಹಿಂದಿ, ಗುಜರಾತಿ, ಇಂಗ್ಲೀಷ್ 5 ಭಾಷೆಗಳಲ್ಲಿ ತಂದಿದ್ದೀರಾ. ಪ್ರಕಟವಾಗಿದೆ. ಕನ್ನಡದಲ್ಲೂ ಇದೆ. ಕನ್ನಡದಲ್ಲೂ ಪಬ್ಲಿಷ್ ಮಾಡಿದ್ದಾರೆ ಸರ್ ಇದನ್ನ? ಇದು ಮೇಘ್ ನಿರ್ಘೋಷ್ ಮೀಡಿಯಾ ಅಂತ, ಇದು ಅಹಮದಾಬಾದ್ ಕಂಪನಿ. ಅಂದ್ರೆ ನಮ್ಮ ಓದುಗರು ಇದನ್ನ ಇಫ್ ದೇ ವಾಂಟ್ ಟು ಬೈ ಆನ್ಲೈನ್ ಇದೆಯಾ ಸರ್ ಇದು? ಅದು ಅಮೆಝಾನಲ್ಲಿ ಸಿಗುತ್ತೆ. ಓಕೆ, ನಾನು ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಯಾರಿಗೆ ಇಷ್ಟ ಇದೆ ದಯವಿಟ್ಟು ಅದನ್ನು ತೊಗೊಂಡು ಓದಿ. ಸೊ ನಮ್ಮ ದೇಶದ ಒಂದು ಕರಾಳ ಇತಿಹಾಸವನ್ನು ಎಲ್ರಿಗೂ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಎಸ್ ಸರ್. ಸೊ ಅದು ಎಮರ್ಜೆನ್ಸಿ. ಈಗೇನಾಯಿತು, ಅದು 25 ಜೂನ್ 1975 ಅವತ್ತು ರಾತ್ರಿ ಇಂದಿರಾ ಗಾಂಧಿಯವರು ನಮ್ಮ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ನ ಭೇಟಿಯಾಗಿ ಆರ್ಟಿಕಲ್ 352 ಓಕೆ, ಅದ್ರ ಪ್ರಕಾರ ಒಂದು ಇಂಟರ್ನಲ್ ಎಮರ್ಜೆನ್ಸಿ ಪ್ರೊಕ್ಲೇಮ್ ಮಾಡ್ಬೋದು ಅಂತ. ಸೊ ಅದನ್ನು ಅವ್ರ ಕೈಲಿ ಸೈನ್ ಹಾಕಿಸ್ಕೊಂಡು, ಆ್ಯಂಡ್ ಅದಕ್ಕೆ ಮುಂಚೆ ಕ್ಯಾಬಿನೆಟ್ನ ಕರೀಲಿಲ್ಲ. ಇಂಥ ಒಂದು ದೊಡ್ಡ ವಿಷಯ ಕ್ಯಾಬಿನೆಟ್ಟು ಕರೆದಿದ್ದು 6 ಗಂಟೆ, ಬೆಳಿಗ್ಗೆ 6 ಗಂಟೆಗೆ 26ನೇ ತಾರೀಕು. ಅಂದರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಆ 6 ಗಂಟೆ ಕಾಲದಲ್ಲಿ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ ಇವ್ರವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಿ 6 ಗಂಟೆಗೆ ಕ್ಯಾಬಿನೆಟ್ ಕರೆದು, ಕ್ಯಾಬಿನೆಟ್ಗೆ ಇನ್ಫಾರ್ಮೇಷನ್ ನಾ ಹಿಂಗೆ ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ನ ಒಪ್ಪಿಗೆ ತೊಗೊಳ್ಳಿಲ್ಲ ಇಂದಿರಾ ಗಾಂಧಿ. ಅದು ಒಂದು ದೊಡ್ಡ ಇದಾಯಿತು ಶಾ ಕಮಿಷನ್ ಮುಂದೆ. ಇದೆಲ್ಲ ವಿಚಾರಣೆ ಆಯಿತು ಮುಂದೆ, ಬೇರೆ ವಿಷಯ ಅದು. ಬಟ್ ಅದು ಜೂನ್ 25. ಅವತ್ತು ಬೆಳಿಗ್ಗೆ ಸುಬ್ರಾಯರು ಫೋನ್ ಮಾಡಿದರು, ಪ್ರಕಾಶ್ ಕಮ್ ಟು ದ ಆಫೀಸ್ ಇಮಿಡಿಯೇಟ್ಲಿ, ಎನ್ ಎಮರ್ಜೆನ್ಸಿ ಹ್ಯಾಸ್ ಬಿನ್ ಇಂಪೋಸ್ಡ್ ಅಂದರು. ಏನು ಎಮರ್ಜೆನ್ಸಿ, ಏನು ಅದರ ಅರ್ಥ ಏನು? ಅಲ್ಲಿವರೆಗೆ ಸಂವಿಧಾನದಲ್ಲಿ ಏನೇನೋ ಇರುತ್ತೆ, ಆ ಬಟನ್ ಯಾರೂ ಪ್ರೆಸ್ ಮಾಡಿರೋದಿಲ್ಲ, ಆದ್ದರಿಂದ ನಮಗದು ಗೊತ್ತಿಲ್ಲ ಅದರ ಪರಿಣಾಮ. ಸೊ ಆಫೀಸ್ಗೆ ಹೋದೆ, ಆಮೇಲೆ ಟೆಲಿಪ್ರಿಂಟರ್ ನೋಡ್ತಾ ಇದ್ದೆ, ಎಮರ್ಜೆನ್ಸಿ ಅಂದರೆ ಏನು, ಆರ್ಟಿಕಲ್ 352 ಅದನ್ನು ತೆಗೆದು ಸಂವಿಧಾನ ತೆಗೆದು ಓದಿ ಅರ್ಥ ಮಾಡ್ಕೊಳ್ಳೋ ಒಂದು ಇದು. ಆಮೇಲೆ ಅವರಂದರು ಸ್ವಲ್ಪ ಕಮಿಷನರ್ ಆಫ್ ಪೊಲೀಸು ಬೇರೆಯವ್ರನ್ನೆಲ್ಲ ಮಾತಾಡಿಸು, ಸುಮಾರು ಜನ ಅರೆಸ್ಟ್ ಆಗಿದೆ ಅಂತ. ಸೊ ಕಮಿಷನರ್ ಆಫೀಸ್ಗೆ ಹೋದೆ, ಬೇರೆ ಡೆಪ್ಟಿ ಕಮಿಷನರ್ಸ್ ಮೀಟ್ ಮಾಡಿದೆ, DCPಗಳನ್ನ, ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಇದೆಲ್ಲ ತಿಳ್ಕೊಂಡೆ. ಇದೆಲ್ಲ ಆಯಿತು. ಆಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಲಾರೆನ್ಸ್ ಫರ್ನಾಂಡಿಸ್ಗೆ ನಾನಾ ಥರ ಎಮರ್ಜೆನ್ಸಿ ಸಮಯದಲ್ಲಿ ಕರ್ನಾಟಕದಲ್ಲಿ ಆದ ಕೇಸ್ಗಳಲ್ಲಿ ಲಾರೆನ್ಸ್ ಫರ್ನಾಂಡಿಸ್ ಅಂದರೆ ಜಾರ್ಜ್ ಫರ್ನಾಂಡಿಸ್ ಅವ್ರ ತಮ್ಮ. ಜಾರ್ಜ್ ಫರ್ನಾಂಡಿಸ್ ಇವ್ರಿಗೆ ಸಿಗ್ತಾ ಇರಲಿಲ್ಲ, ಇವ್ರು ಹುಡುಕ್ತಾ ಇದ್ರು. ಸೊ ಅವ್ರು ಅಂದರು, ಈ ತಮ್ಮನ್ನು ಒಳಗೆ ಹಾಕ್ಕೊಂಡ್ರೆ ಒಂದಷ್ಟು ಬಾರಿಸಿದ್ರೆ ಈತ ಬಾಯಿ ಬಿಡ್ತಾನೆ, ನಮಗೆ ಜಾರ್ಜ್ ಫರ್ನಾಂಡಿಸ್ ಎಲ್ಲಿ ಸಿಗ್ತಾನೆ. ಹಾಗಾಗಿ ಕೋರ್ ಆಫ್ ಡಿಟೆಕ್ಟಿವ್ಸ್ ಅವ್ರಿಗೆ ಜವಾಬ್ದಾರಿ ಕೊಡ್ತು ಸರ್ಕಾರ. ಅವರು ಲಾರೆನ್ಸ್ ಫರ್ನಾಂಡಿಸ್ನ ಹಿಡಿದು ಒಂದೊಂದು ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಅವ್ರದ್ದು ಏನೇನೋ ಇರುತ್ತಲ್ಲ
ರೋಲಿಂಗ್ ಸೇವೆ, ಥರ್ಡ್ ಡಿಗ್ರಿ ಎಲ್ಲ ನಡೆಸಿ ಸುಮಾರು ವಿಚಿತ್ರ ಹಿಂಸೆ ಕೊಟ್ಟು ಆಮೇಲೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಟ್ಕೊಂಡು ಇದೆಲ್ಲ ಪಂಚಾಯಿತಿ ಆಯಿತು. ಆ ಸಮಯದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಮಾಡಿದ್ದೇನು ಅಂದರೆ ನಾನು ಎಮರ್ಜೆನ್ಸಿ ವಿರುದ್ಧ ನಮಗೆ ಎಷ್ಟು ಒಂದು ಕೋಪ ಕಾರಣ ನಾನು ಹೇಳ್ತೀನಿ. 25ನೇ ತಾರೀಕು ರಾತ್ರಿ ಎಮರ್ಜೆನ್ಸಿ ಇಂಪೋಸ್ ಆಯಿತು. 26ನೇ ತಾರೀಕು ಶಿ ಅಪಾಯಿಂಟೆಡ್ ಚೀಫ್ ಸೆನ್ಸಾರ್ ಇನ್ ಡೆಲ್ಲಿ. ಅವರು ಡೆಪೆನ್ನ ಅಂತ ಹಿ ವಾಸ್ ಅಪಾಯಿಂಟೆಡ್ ಚೀಫ್ ಸೆನ್ಸಾರ್. ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು IGP, ಈಗ ಎಲ್ಲ DGP, ಆ ಕಾಲದಲ್ಲಿ IGP. ಅವತ್ತಿನ IGP KCK ರಾಜಾ ಅಂತ ಅವರನ್ನು ಚೀಫ್ ಸೆನ್ಸಾರ್ ಮಾಡಿಬಿಟ್ರು. ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ ವಾಸ್ ಪುಟ್ ಅಂಡರ್ ಪ್ರೀ ಸೆನ್ಸಾರ್ಶಿಪ್. ಅಂದರೆ ಸೆನ್ಸಾರ್ ಅಂದರೆ ಚೀಫ್ ಸೆನ್ಸಾರ್ ಅಂದರೆ ಅವ್ರ ಕೆಲಸ ಏನು ಸರ್? ಅವ್ರ ಕೆಲಸ ಅದೇನೆ ಹೇಳ್ತೀನಿ. ಇಂಡಿಯನ್ ಎಕ್ಸ್ಪ್ರೆಸ್ ವಾಸ್ ಪುಟ್ ಅಂಡರ್ ಪ್ರೀ ಸೆನ್ಸಾರ್ಶಿಪ್. ಅಂದರೆ ನಾವು ಏನು ಬರೆದ್ರು ಫಸ್ಟು ಸೆನ್ಸಾರ್ ಹತ್ರ ಹೋಗ್ಬೇಕು. ಆತ ಓದ್ತಾನೆ, ಯಾವುದಾದ್ರೂ ಕಟ್ ಮಾಡ್ತಾನೆ, ಇದು ಬೇಡ ಇದು ಬೇಡ ಇದು ಬೇಡ, ರೆಡ್ ಇಂಕ್ ಇಲ್ಲದೇ ಯಾವುದೋ ಕೃಷಿ ಬಗ್ಗೆ ಇದು ಅದು ಅವ್ರದ್ದೇನು ಆಲೋಚನೆ ಇಲ್ಲ. ಸೊ ಸಂಪಾದಕೀಯ ಇರ್ಬೋದು, ನಮ್ಮ ರಿಪೋರ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ಅಷ್ಟು ಅವ್ರ ಹತ್ರ ಹೋಗ್ಬೇಕು. ಅವರ ಚೀಫ್ ಸೆನ್ಸಾರ್ ಯಾರಿದ್ರು, ರಾಜ್ಯದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಯಾರೋ ಒಂದು ಪೊಲೀಸ್ ವರದಿಲಿದ್ದಾನೆ ಮನುಷ್ಯ ಕಾಕಿ, ಆತ ನಮ್ಮ ಚೀಫ್ ಎಡಿಟರ್ ಆಗೋಗ್ಬಿಟ್ಟ. ಅಂದರೆ ನಮ್ಮ ಚೀಫ್ ಎಡಿಟ್ರು ಕಾಕಿ ಬಟ್ಟೆ, ಯೂನಿಫಾರ್ಮ್, ಅದಕ್ಕಿಂತ ಒಂದು ಹೀನಾಯ ಪರಿಸ್ಥಿತಿ ಉಂಟಾ? ನಿಜ. ಅವರು ಈ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವರು ಒಂದಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೂತ್ಕೊಂಡು ಇದೆಲ್ಲ ನೋಡೋದು. ನಮ್ಮ ಬೇರೆ ಯಾವ್ಯಾವ ಪೇಪರ್ ತರಿಸ್ಕೋತಾ ಇದ್ರು ಗೊತ್ತಿಲ್ಲ. ನಮ್ಮದು ಆ ಪೇಪರ್ ಡಿಸ್ಟ್ರಿಬ್ಯೂಷನ್ ವ್ಯಾನ್ಗಳಿತ್ತಲ್ಲ, ಅದು 2 ಗಂಟೆ 1 ಗಂಟೆಗೆ ಹೋಗೋದು. ಇದೆಲ್ಲ ತೊಗೊಂಡು ನಮ್ಮದು ಟೈಪ್ಡ್ ಕಾಪೀಸ್ ಅದೆಲ್ಲ ನೋಡೋರು, ನೋಡಿಬಿಟ್ಟು ಕ್ಲಿಯರ್ ಮಾಡೋರು, ಆಮೇಲೆ ಅದು ಪಬ್ಲಿಷ್ ಆಗಬೇಕು. ಇದು ಸೆನ್ಸಾರ್ಶಿಪ್. ಸೊ ನಾನು ಹೇಳಿದೆ, ಎಂಥದ್ದಿದು, ಯಾವ ಒಂದು ಡಿಕ್ಟೇಟರ್ಶಿಪ್ ಅಂದರೆ ಏನೋ ಅದರ ಇಫ್ ಯು ವಾಂಟ್ ಟು ಸಿ ದ ವರ್ಸ್ಟ್ ಆಫ್ ಇಟ್, ದಿಸ್ ಈಸ್ ದ ವರ್ಸ್ಟ್ ಆಫ್ ಇಟ್. ಸೊ ಅದು ನಡೀತು 21 ತಿಂಗಳು. ಆಮೇಲೆ ನಾನು ಈ ಲಾರೆನ್ಸ್ ಫರ್ನಾಂಡಿಸು ರಿಲೀಸ್ ಮಾಡಿದರು ಜನವರಿ 77ರಲ್ಲಿ. ಜನವರಿ 27ರಲ್ಲಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದರು ಲೋಕಸಭಾ ಚುನಾವಣೆ. ಅದಾದಮೇಲೆ ಲಾರೆನ್ಸ್ ಫರ್ನಾಂಡಿಸ್ ರಿಲೀಸ್ ಮಾಡಿದರು. ರಿಲೀಸ್ ಮಾಡಿದ್ದೆ ಅಂತ ಗೊತ್ತಾದ ಕೂಡಲೇ ನಾವು ಹೋದೆ. ಅವರು ರಿಚ್ಮಂಡ್ ಟೌನಲ್ಲಿ ಮನೆ, ಬೆಂಗಳೂರಲ್ಲಿ, ಜಾರ್ಜ್ ಫರ್ನಾಂಡಿಸ್ ತಮ್ಮ. ರಾತ್ರಿ 10 ಗಂಟೆಗೆ ಹೋದೆ. ಓ ಅಂತ ಅಳ್ತಾಯಿದ್ರು. ಅಂದರೆ ತಿಂಗಳಾನ್ಗಟ್ಲೆ ಏನು 3rd ಡಿಗ್ರಿ ನಡೆದಿತ್ತು. ಆಮೇಲೆ ಎಲ್ಲಿಂದ ಶುರು ಆಯಿತು, ಏನು ಮಾಡಿದರು, ಎಲ್ಲಿ ಅದು ಯಾವುದೋ ಬಳ್ಳಾರಿಗೆ ತೊಗೊಂಡೋದ್ರು, ದಾವಣಗೆರೆ, ಇಲ್ಲಿ ಅಲ್ಲಿ, ನಂಗೆ ಜ್ಞಾಪಕ ಇಲ್ಲ ಇವಾಗ. ಬಟ್ ಇದೆ ಅದು ಪೂರ್ತಿ ಮಕ್ಕಿ ಬರ್ಕೊಂಡೆ. ಅವ್ರು ಏನು ಹೇಳಿದರು, ಒಂಥರ ಅವರೇ ಹೇಳ್ದಂಗೆ, ದಿಸ್ ಇಸ್ ದ ಸ್ಟೋರಿ ಆಫ್ ಲಾರೆನ್ಸ್ ಫರ್ನಾಂಡಿಸ್ ಅಂತ ಹಾಕಿದೆ. ಅದೆಲ್ಲ ಎಡಿಷನ್ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಫ್ರಂಟ್ ಪೇಜ್, ಹೌ ಲಾರೆನ್ಸ್ ಫರ್ನಾಂಡಿಸ್ ವಾಸ್ ಟಾರ್ಚರ್ಡ್. ಅದು ಸುಮಾರು ಜನವರಿ ಕೊನೆಯಲ್ಲಿ ಬಂತು. ಚುನಾವಣೆ ನಡೆದಿದ್ದು ಮಾರ್ಚಲ್ಲಿ, ಲೋಕಸಭೆ ಚುನಾವಣೆ. ಆದರೆ ಎಮರ್ಜೆನ್ಸಿ ಲಾಗೂ ಇತ್ತು. ಸೊ ದೇವರಾಜರ ಸರ್ಕಾರ ತುಂಬ ಅವ್ರಿಗೆ ತುಂಬ ಕೋಪ ಬಂದ್ಬಿಡ್ತು ಇದನ್ನು ನೋಡಿ. ಈ ಥರ ಕರ್ನಾಟಕದಲ್ಲಿ ಈ ಥರ ಇದಾಗಿದೆ ಅಂತ ನಾವು ಬರೆದಿರೋದಕ್ಕೆ ಆಗಿರೋದಕ್ಕಲ್ಲ, ಸರ್ಕಾರಕ್ಕೆ ಆ ಸರ್ಕಾರದ ಬಗ್ಗೆ ಜನರ ಇದೇನಿರುತ್ತೆ ಅದು ಕೆಡುತ್ತಲ್ವಾ, ಆಲೋಚನೆ, ಇಮೇಜು. ಅದಕ್ಕೆ ಸೊ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದರು. ಕೇಂದ್ರ ಸರ್ಕಾರ ಹೇಳ್ತು ಎಲ್ಲ ಎಡಿಷನ್ಸಲ್ಲೂ ತೊಗೊಳ್ಳೇಬೇಕು ಅಂತ. ಸೊ ಎಲ್ಲ ಎಡಿಷನ್ನಲ್ಲೂ ಸರ್ಕಾರದ ಸ್ಟೇಟ್ಮೆಂಟ್ ಬಂತು, ಕ್ಲಾರಿಫಿಕೇಷನ್. ಅವರು ಇಲ್ಲ ಹಿಂಗೆ ಆಗಿಲ್ಲ ಹಂಗಾಗಿಲ್ಲ ಅಂತ ಏನೋ ಒಂದು. ಆಮೇಲೆ ಅವಾಗೆ ಯಾರು ಹೋಮ್ ಸೆಕ್ರೆಟ್ರಿ ಇದ್ದರು ಕರ್ನಾಟಕದಲ್ಲಿ, ಅವರು ನನಗೆ ಫೋನ್ ಮಾಡಿ ಚುನಾವಣೆ ಆದ ಮೇಲೆ ವಿ ವಿಲ್ ಡೀಲ್ ವಿತ್ ಯು ಹಾಗೆ ಅಂತ ಅಂದರು. ಇದನ್ನೇ ಬರಿಬಾರ್ದಾಯಿತು ಇಂಟರ್ವ್ಯೂ. ಲಾರೆನ್ಸ್ ಫರ್ನಾಂಡಿಸು ಹೇಳ್ತಾ ಇರೋದು ಯಾವುದು ಸರಿ ಇಲ್ಲ,
ವಿಲ್ ಡೀಲ್ ವಿತ್ ಯು ಆಫ್ಟರ್ ದಿ ರಿಸಲ್ಟ್ಸ್ ಅಂದ್ರೆ ನಿಮ್ಮನ್ನು ನೋಡ್ಕೋತೀವಿ ಚುನಾವಣೆ ನೋಡ್ಕೋತೀವಿ ಅಂತ. ಸೊ ಅದೇನಾಯಿತು, ಚುನಾವಣೆ ಫಲಿತಾಂಶ ಸುಮಾರು ಮಾರ್ಚ್ 20 ಹೊತ್ತಿಗೆ ಬಂತು. ಆಮೇಲೆ ಕಾಂಗ್ರೆಸ್ ಪೂರ್ತಿ ಧ್ವಂಸ ಆಗೋಗಿತ್ತು. ಉತ್ತರ ಭಾರತದಲ್ಲಿ, ಮಧ್ಯ ಭಾರತದಲ್ಲಿ 2 ಸೀಟ್ ಸಿಕ್ಕಿದ್ದು, 350 ಸೀಟಲ್ಲಿ. ಅಲ್ಲಿ ಬರೀ ದಕ್ಷಿಣ ಭಾರತದಲ್ಲಿ ಸಿಕ್ಕಿತ್ತು ಸೀಟ್ಸು. ಸೊ ಕಾಂಗ್ರೆಸ್ ಸೋತೋಯ್ತು, ಜನತಾ ಪಕ್ಷದ ಸರ್ಕಾರ ಬಂತು ಅವರು. ಸೊ ಅದಕ್ಕೆ ಮುಂಚೆ ಇಂದಿರಾ ಗಾಂಧಿ ಯಾರೋ ಕೇಂದ್ರ ಸಂಪುಟದ ಮಂತ್ರಿಮಂಡಲದ ಸದಸ್ಯರನ್ನು ಕರೀಲಿಲ್ಲ ಈ ತೀರ್ಮಾನ ತಗೊಳ್ಳುವಾಗ, ಎಮರ್ಜೆನ್ಸಿ. ಬಟ್ ಎಮರ್ಜೆನ್ಸಿ ವಿಡ್ರಾ ಮಾಡೋಕ್ಕೆ, ಸೋತ ಮೇಲೆ ಎಮರ್ಜೆನ್ಸಿ ವಿಡ್ರಾ ಮಾಡೋಕ್ಕೆ ಇದು ಕ್ಯಾಬಿನೆಟ್ನ ಕರೆದು ರೆಕಮೆಂಡೇಶನ್ ಟು ಪ್ರೆಸಿಡೆಂಟ್, ಇದನ್ನು ವಿಡ್ರಾ ಮಾಡಿ ಅಂತ, ಸೋತಾದ್ಮೇಲೆ. ಓಕೆ ಓಕೆ ಓಕೆ. ಸೊ ಇದು ಎಮರ್ಜೆನ್ಸಿ ಕತೆ. ಆ್ಯಂಡ್ ಆ ಟೈಮಲ್ಲಿ ಎಷ್ಟು ಭಯ ಇತ್ತು ಅಂದರೆ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ಮನೆಯಲ್ಲಂತೂ ಎಲ್ಲರಿಗೂ ಗೊತ್ತು ನನ್ನ ವಿಚಾರ ಈ ವಿಚಾರದಲ್ಲಿ. ಸೊ ತಾಯಿಗೆ ತುಂಬ ಯೋಚನೆ ಇತ್ತು. ನಮ್ಮ ತಾಯಿ ತಂಗಿ ಒಂದು ದಿವಸ ರಾತ್ರಿ ನಾನು ಕ್ರೈಮ್ ಬೀಟು ಇದೆಲ್ಲ ಇದ್ದರೆ ನಾವು ರಾತ್ರಿ 11 ಗಂಟೆಗೆ ಪೊಲೀಸ್ ಕಂಟ್ರೋಲ್ ರೂಮ್, ಎಲ್ಲ ಆಸ್ಪತ್ರೆಗಳು, ಇದೆಲ್ಲ ಒಂದಷ್ಟು ಪೂರ್ತಿ ಎಲ್ಲ ಫೋನ್ಗಳು ಹಚ್ಚಬೇಕು. ಇವತ್ತೇನೋ ಇದೆಯಾ, ಫೈರ್ ಬ್ರಿಗೇಡ್, ಪೊಲೀಸ್ ಕಂಟ್ರೋಲ್ ರೂಮ್, ಆಮೇಲೆ ಬೌರಿಂಗ್ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲ ವಿಚಾರಿಸ್ಬಿಟ್ಟು, ಆವತ್ತು ಮೊಬೈಲ್ ಫೋನ್ ಇರಲಿಲ್ಲ, ಅದು ಲ್ಯಾಂಡ್ಲೈನ್. ಆಮೇಲೆ ಹೊರಡಬೇಕು ಮನೆಗೆ. ಸೊ ರಾತ್ರಿ 11-11:30 ಮನೆ ಸೇರೋದು. ಇದ್ರ ಮಧ್ಯ ನಾವು ಲ್ಯಾಂಗ್ಫೋರ್ಡ್ ಟೌನಲ್ಲಿ ನಮ್ಮ ಮನೆ, ಶೂಲೆ ಪೊಲೀಸ್ ಸ್ಟೇಷನ್ ಅಂತ ನಮ್ಮದು ಜ್ಯೂರಿಸ್ಡಿಕ್ಷನ್. ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ. ಆತ ಈ ಪೊಲೀಸು ಕಾನ್ಸ್ಟೇಬಲ್ಸ್ಗೆ ಪೆರೇಡು ಇತ್ಯರ್ಥ ಮಾಡಿದೆ. ಬರ್ಲಿ ಸ್ಟ್ರೀಟ್ ಕ್ರಾಸ್ ಅಂತ. ಓಕೆ. ಸೊ ಆ ಸಬ್ ಇನ್ಸ್ಪೆಕ್ಟ್ರು ಹೊಸದಾಗಿ ಬಂದಿರೋದ್ರಿಂದ ಇವ್ರದ್ದು ಒಂದು ಪೆರೇಡ್ ಮಾಡಿಸಿದ್ದಾನೆ ರಾತ್ರಿ 10:30-11 ಗಂಟೆ. ಓಕೆ. ಸೊ ಆ ಪೊಲೀಸು ಪ್ಲಟೂನು ಠಪ್ 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 ಅಂತ ಮನೆ ಮುಂದೆ ಮಾರ್ಚ್ ಹಾಕ್ಕೊಂಡು ಹೋದರೆ, ನಮ್ಮ ತಾಯಿ ತಂಗಿ ಕಿಟಕಿಯಿಂದ ನೋಡಿ, ಓ ಈ ಸೂರ್ಯಪ್ರಕಾಶನ ಪೊಲೀಸ್ನವ್ರು ಹಿಡಿಯಕ್ಕೆ ಬಂದಿದ್ದಾರೆ ಈಗ ಅಂತ. ಅಷ್ಟು ಅಂದರೆ ಆ ಸಮಯದ ಆ ವಾತಾವರಣ ಹಂಗಿತ್ತು. ಆದರೆ ಆ ಪೊಲೀಸ್ನವ್ರು ನಮ್ಮ ಹತ್ರ ಬರ್ತಾ ಇರಲಿಲ್ಲ, ಅವ್ರ ಪಾರ್ಗೆ ಅವ್ರ ಕೆಲಸ ಮಾಡ್ಕೋತಾ ಇದ್ರು. ಅಂದರೆ ಭಯ ಎಷ್ಟಿತ್ತು ಅಂತ. ಅದು ಆಮೇಲೆ ರಾಜನ್ ಕೇಸು, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟು, ಅದೆಲ್ಲ ನಮ್ಮ ಪುಸ್ತಕದಲ್ಲಿ ಇದೆ, ನೀವು ಆರಾಮವಾಗಿ ಓದ್ಕೋಬೋದು. ಅದು ತುಂಬ ಇಟ್ಸ್ ಅ ಟ್ರಾಜಿಕ್ ಸ್ಟೋರಿ. ಸೊ ಕನ್ನಡ ಮತ್ತು 2 ಭಾಷೆನಲ್ಲೂ, ಇಂಗ್ಲೀಷ್ 2 ಭಾಷೆಯಲ್ಲೂ ನಮ್ಗೆ ಆನ್ಲೈನ್ ಸಿಗುತ್ತಲ್ಲ ಸರ್? ಆನ್ಲೈನ್ ಸಿಗುತ್ತೆ. ಸೊ ತುಂಬ ಅಥಾರಿಟೇಟಿವ್ ಆಗಿರುವಂಥ ತುಂಬ ಕಾರಣ ಏನು ಅಂದರೆ, 78ರಲ್ಲಿ ಇದು ಈ ಎಮರ್ಜೆನ್ಸಿ ಕಿತ್ತಾಕಿದ ಮೇಲೆ ಜನತಾ ಪಾರ್ಟಿ ಸರ್ಕಾರ ಬಂತು, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದರು. ಆಮೇಲೆ ಶಾ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಇನ್ವೆಸ್ಟಿಗೇಟ್ ಎಮರ್ಜೆನ್ಸಿನಲ್ಲಿ ನಡೆದ ಎಲ್ಲ ದೌರ್ಜನ್ಯದ ಒಂದು ದಾಖಲೆ ಆಗಬೇಕು ಅಂತ ಶಾ ಕಮಿಷನ್. ಸೊ ಆ ಶಾ ಕಮಿಷನ್ ಮುಂದೆ ಏನೇನು ಆಯಿತು, ಟೆಸ್ಟಿಮನೀಸ್ ಆಫ್ ಪೀಪಲ್ ಪೂರ್ತಿ ಈ ಪುಸ್ತಕದಲ್ಲಿ ಯಾವುದು ನನ್ನ ಯೋಚನೆಗಳು ಜಾಸ್ತಿ ಇಲ್ಲ. ಜಾಸ್ತಿ ಇರೋದು ಶಾ ಕಮಿಷನ್ ಮುಂದೆ ಈ ಆಫೀಸರ್ಗಳು, ಪಾಲಿಟಿಷಿಯನ್ಸ್ ಅವ್ರು ಏನು ಹೇಳಿದ್ದಾರೆ ಅಂತ, ಅದ್ರ ಬಗ್ಗೆ ಯಾಕಾಯಿತು, ಯಾಕೆ ಹಂಗೆ ನಡ್ಕೊಂಡ್ರು ಅಂತ. ಸರ್ ಶಿಕ್ಷೆ ಆಯ್ತಾ ಸರ್ ಕಲ್ಪ್ರಿಟ್ಗಳಿಗೆ? ಯಾರು ದೌರ್ಜನ್ಯ ಎಸಗಿದ್ದಾರೆ ಆ ಥರದ್ದು ಏನಾದರೂ? ಇಲ್ಲ. ಇನ್ಫ್ಯಾಕ್ಟ್ ನಾನು ಆಮೇಲೆ ಬರೆದಿದ್ದೆ, ದ ವಿಲನ್ಸ್ ಆಫ್ ದ ಎಮರ್ಜೆನ್ಸಿ ಅಂತ ಬರೆದೆ. ಆಮೇಲೆ ನಾ ಹೇಳಿದೆ, ಇವ್ರು ಯಾರಿಗೂ ಶಿಕ್ಷೆ ಆಗಲಿ. ಫಾರ್ ಎಕ್ಸಾಂಪಲ್ ಐ ಟೆಲ್ ಯು, ನೀವು ಆ ಪ್ರಶ್ನೆ ಹಾಕಿರೋದ್ರಿಂದ, ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರು ಕಿಶನ್ ಚಂದ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ. His secretary was Naveen Chawla, IAS, who was close to Sanjay Gandhi. Naveen Chawla used to be in Indira Gandhi's house many a time. And Lieutenant Governor was Kishan Chand. This is his secretary.
Kishan Chand told Shah Commission many a time he would take the directions from his secretary. ಓಹೋ ಓಕೆ It was not the other way around. ಯಾ ಬಿಕಾಸ್ ಹಿ ವಾಸ್ ಕ್ಲೋಸ್ ಟು Because he was close to Sanjay Gandhi and he will say this has to be done. This has to be done. Then what happens? A situation arises where after 2-3 days, 2-3 ದಿವಸ ಈ ತುರ್ತು ಪರಿಸ್ಥಿತಿ ಘೋಷಣೆ ಆದಮೇಲೆ ನೂರಾರು ಸಾವಿರಾರು ಜನ ರಾಜಕೀಯ ಕ್ಷೇತ್ರದಲ್ಲಿ ಇರೋರನ್ನ ದೊಡ್ಡ ದೊಡ್ಡ ಮುಖಂಡರಿಂದ ಹಿಡಿದು ಬೇರೆಯವರು ಅಷ್ಟೇ RSSನವರು ಒಂದು 3,500 ಜನ RSSನವರು ಅರೆಸ್ಟ್ ಮಾಡಿತ್ತು. ಓಕೆ ಬಿಕಾಸ್ ಅವರು ಎಮರ್ಜೆನ್ಸಿ ಅಪೋಸ್ ಮಾಡಿದ್ರು ಅಂತ. ಸೊ ಅವ್ರನ್ನ ಎಲ್ಲರೂ ಆ ಡೆಲ್ಲಿ ಏರಿಯಾನಲ್ಲಿ ತಿಹಾರ್ ಜೈಲಿಗೆ ಕಳಿಸ್ಬಿಟ್ರು. ಆ ತಿಹಾರ್ ಜೈಲ್ ಸೂಪ್ರಿಂಟೆಂಡೆಂಟು ಇದರಲ್ಲಿ ಶಾ ಕಮಿಷನ್ನಲ್ಲಿ ಹೇಳ್ತಾನೆ, ನಮ್ಮದು ಕೆಪಾಸಿಟಿ ಇರೋದು 4,000 ಆ ಥರ ಏನೋ ಒಂದು 6,000 ಜನ ಬಂದುಬಿಟ್ಟಿದ್ದಾರೆ, ನಾ ಎಲ್ಲಿ ಇವ್ರಿಗೆ ಜಾಗ ಮಾಡಲಿ ಅಂತ ಓಕೆ ಲೆಫ್ಟಿನೆಂಟ್ ಗವರ್ನರ್ಗೆ ಹೇಳ್ತಾನೆ. ಆವಾಗ ನವೀನ್ ಚಾವ್ಲಾ ಅಂತಾನೆ, ಇದು ನೀವು ಯಾರ್ಯಾರು ಈಗ ಬಂದಿದ್ದಾರೆ ಅದು ಜೂನ್ ಮಾಸ ಜ್ಞಾಪಕ ಇಟ್ಕೊಳ್ಳಿ. ಈತ ಹೇಳೋದು ಅವ್ರುಗಳಿಗೆಲ್ಲ ಆಸ್ಬೆಸ್ಟಾಸ್ ಶೀಟಲ್ಲಿ ಇದು ಜೈಲ್ ಕಟ್ಟಿ, ಓಹೋ ಆಸ್ಬೆಸ್ಟಾಸು 44-46 ಡಿಗ್ರಿನಲ್ಲಿ ಏನು ಬೆಂದು ಹೋಗ್ತಾರಲ್ವ, ಆಸ್ಬೆಸ್ಟಾಸ್ ಶೀಟಲ್ಲಿ ಕಟ್ಟಿ ಟೆಂಪ್ರರಿಯಾಗಿ ಇವ್ರನ್ನೆಲ್ಲ ಅಲ್ಲಿ ಭರ್ತಿ ಮಾಡಿ. ಅಲ್ಲ ಸರ್ ಇವರೇ ಬೆಂದು ಹೋಗ್ತಾರೆ ಅದರಲ್ಲಿ ಅಂದರೆ ಬೆಂದು ಹೋಗಲಿ ಈತ ಹೇಳೋದು ನವೀನ್ ಚಾವ್ಲಾ. ಆಮೇಲೆ ಇನ್ನೂ ಯಾರು ಉಳ್ಕೊಂಡ್ರೆ ಸೆಂಡ್ ದೆಮ್ ಟು ದ ಲೂನಟಿಕ್ ಸೆಲ್. ಅಂದರೆ ಈ ರಾಜಕೀಯ ಈ MP ಗಳು ಬೇರೆಯವರು ಬೇರೆ ಪಾರ್ಟಿಯವರು ಯಾರ್ಯಾರು ಅರೆಸ್ಟ್ ಆಗ್ತಾರೆ ಅಂದರೆ ಲೂನಟಿಕ್ ಸೆಲ್ ಅಲ್ಲಿಗೆ ಕಳಿಸ್ಬಿಡಿ ಅಂತಾನೆ. ಇದು ಶಾ ಕಮಿಷನ್ ಮುಂದೆ ಆ ಜೈಲ್ ಸೂಪ್ರಿಂಟೆಂಡೆಂಟ್ ಹೇಳ್ತಾರೆ ಹಿಂಗಾಯ್ತು. ಓಕೆ, ಸೊ ಶಾ ಕಮಿಷನ್ ಏನು ಹೇಳ್ತು ನವೀನ್ ಚಾವ್ಲಾ ಬಗ್ಗೆ, ಈತನಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವ ಒಂದು ಫೇತ್ ಇಲ್ಲ ಪ್ರಜಾಪ್ರಭುತ್ವದಲ್ಲಿ. ಆ್ಯಂಡ್ ಈತ ಯಾವ ಒಂದು ಸಾರ್ವಜನಿಕ ಇದು ಸ್ಥಾನದಲ್ಲಿ ಇರೋ ಯೋಗ್ಯತೆ ಇಲ್ಲ. ಇನ್ನು ಮುಂದೆ ಇವನಿಗೆ ಯಾವ ಒಂದು ಸ್ಥಾನವೂ ಇರಬಾರ್ದು ಅಂತ ಶಾ ಕಮಿಷನ್ ವರದಿ ಕೊಡ್ತು. ಈ 2004 ಈ ಕಾಂಗ್ರೆಸ್ ಪಕ್ಷ ವಾಪಸ್ ಬಂತು, ವಾಜಪೇಯಿ ಅವರು ಸೋತ ಮೇಲೆ ಚೀಫ್ ಎಲೆಕ್ಷನ್ ಬರ್ತೀನಿ ಈತ ಸೋನಿಯಾ ಗಾಂಧಿಗೆ ಬೇಕಾದ ಮನುಷ್ಯ. One of the first acts of Manmohan Singh government was to appoint him as election commissioner. ಫಸ್ಟ್ ಎಲೆಕ್ಷನ್ ಕಮಿಷನರು, ಆ್ಯಂಡ್ ಅವ್ರಿಗೆ ಗೊತ್ತಿತ್ತು 2 ವರ್ಷ ಆದಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತಾನೆ ಅಂತ. ನಾನು ಅದನ್ನು ಪ್ರತಿಭಟಿಸಿ ಬರೆದಿದ್ದೆ. ಈತನಿಗೆ ಈ ಶಾ ಕಮಿಷನ್ ಹೇಳ್ತಾ ಇರೋದು ಇದು, ಈತನಿಗೆ ಡೆಮಾಕ್ರಸಿನಲ್ಲೇ ಆಸ್ಥಾ ಇಲ್ಲದೆ ಇರೋ ಮನುಷ್ಯ, ಪ್ರಜಾಪ್ರಭುತ್ವದಲ್ಲೇ ಆಸ್ಥಾ ಇಲ್ಲದೆ ಇರೋ ಮನುಷ್ಯನ ನೀವು ಎಲೆಕ್ಷನ್ ಕಮಿಷನರ್ ಚೀಫ್ ಎಲೆಕ್ಷನ್ ಕಮಿಷನರ್ ಹೆಂಗೆ ಮಾಡ್ತೀರಾ? ನನ್ನ ಪ್ರಕಾರ ಮೊದಲನೇ ಅರ್ಹತೆ ಇರಬೇಕು ಒಬ್ಬ ಮನುಷ್ಯನಿಗೆ ಆ ಸ್ಥಾನಕ್ಕೆ, ಆ ಒಂದು ಸಂಸ್ಥೆ ಕಾಲಿಡೋದಕ್ಕೆ. ಜನತಂತ್ರದಲ್ಲಿ ನಂಬಿಕೆ ಇರೋ ನಂಬಿಕೆ ಮೊದಲನೇ ಕ್ವಾಲಿಫಿಕೇಶನ್, ಮೊದಲನೇ ಅರ್ಹತೆ. ಅದಾದಮೇಲೆ ಬೇರೆದು, ಅವ್ರಿಗೆ ಡಾಕ್ಟರೇಟ್ ಇದೆ, ಅವರು ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ಸರ್ಕಾರ, ಅದೆಲ್ಲ ಬೇರೆ. ಮೊದಲನೇ ಅರ್ಹತೆ ಇದು, ಅದೇ ಇಲ್ಲ ಈ ಮನುಷ್ಯನಿಗೆ. ಶಾ ಕಮಿಷನ್ ರಿಪೋರ್ಟ್ ನೋಡಿ ಅಂತ. Then what happened, sir? Nothing happened. He went on to become chief election commissioner. Okay. So this is the story of the emergency. So ನೀವು ಕೇಳಿದ್ರಲ್ಲ ಯಾರಿಗಾರ ಪನಿಷ್ಮೆಂಟ್ ಆಯಿತಾ? ಯಾರಿಗೂ ಆಗಲಿಲ್ಲ. ಇನ್ನೊಂದು ಉತಾವರ್ ಅಂತ ಒಂದು ಗ್ರಾಮ ನಮ್ಮ ಹರಿಯಾಣದಲ್ಲಿ, ನಾನು ಗುಡ್ಗಾವಲ್ಲಿ ಇರೋದು ವಾಸ, ಡೆಲ್ಲಿ ಹತ್ರ. ನಮ್ಮ ಗುಡ್ಗಾವಿಂದ ಹತ್ತಿರದಲ್ಲೇ ಇದೆ ಅದು ಒಂದು ಹಳ್ಳಿ ಉತಾವರ್ ಅಂತ. ಅದು ಮೊದಲು ಬನ್ಸಿಲಾಲು ಹರಿಯಾಣ ಮುಖ್ಯಮಂತ್ರಿ ಆಗಿದ್ದಲ್ಲ, ಅವರು ಇಂದಿರಾ ಗಾಂಧಿ ಕ್ಯಾಬಿನೆಟ್ಟಲ್ಲಿ ಡಿಫೆನ್ಸ್ ಮಿನಿಸ್ಟ್ರು. ಉತಾವರ ಹಳ್ಳಿಯಲ್ಲಿ 80% ಮುಸಲ್ಮಾನರು.
ಆ್ಯಂಡ್ ಈ ಸಂಜಯ್ ಗಾಂಧಿ ಅವ್ರದ್ದು ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಶುರುವಾಯಿತು, ನಸ್ಬಂದಿ. ಓಕೆ, ಸಂತಾನಹರಣ. ಹಾಂ, ಸಂತಾನಹರಣ. ಸೊ ಅವಾಗ ಏನಾಗುತ್ತೆ, ಹರಿಯಾಣದಿಂದ ರಿಪೋರ್ಟ್ ಬರುತ್ತೆ, ಈ ಉತಾವರ್ ವಿಲೇಜ್ನವರು ರೆಸಿಸ್ಟ್ ಮಾಡ್ತಾ ಇದ್ದಾರೆ, ನಸ್ಬಂದಿ ಮಾಡ್ಕೊಳಕ್ಕೆ ತಯಾರಾಗಿಲ್ಲ. ಸೊ ಬನ್ಸಿಲಾಲಿಂದ ಆರ್ಡರ್ಸ್ ಬರುತ್ತೆ, CRPF ಕಳಿಸಿ ಪೂರ್ತಿ ಘೆರಾವ್ ಮಾಡಿಬಿಡ್ತಾರೆ ಹಳ್ಳಿನ. ಓಕೆ, ಬೆಳಿಗ್ಗೆ ಘೆರಾವ್ ಮಾಡಿಬಿಟ್ಟು ಎಲ್ಲ ಗಂಡಸರು 8 ವರ್ಷದಿಂದ 80 ವರ್ಷದವ್ರವರೆಗೆ ಎಲ್ಲರನ್ನೂ ಹೇಳ್ಕೊಂಡಾಗ ಪೊಲೀಸ್ ವ್ಯಾನಲ್ಲಿ ಅಂತ ಇನ್ನೊಂದು ಹಳ್ಳಿ, ವಿಲೇಜ್, ಸಣ್ಣ ಪಟ್ಟಣ, ಅಲ್ಲಿ ಚಿಕಿತ್ಸೆ ಪ್ರಬಂಧ ಆಗಿರುತ್ತೆ. ಎಲ್ಲರಿಗೂ ಈ ವ್ಯಾಸೆಕ್ಟಮಿ ಮಾಡಿಸ್ಬಿಡ್ತಾರೆ. 8 ವರ್ಷದ ಹುಡುಗಂಗು 80 ವರ್ಷದ ಹಿರಿಯರಿಗೂ ಅಷ್ಟು. ಅದು 80% ಮುಸಲ್ಮಾನರು ಆ ಹಳ್ಳೀಲಿ. ಇದು ಒಂದು ದೊಡ್ಡ ಇದು. ಸೊ ಏನಾಗುತ್ತೆ, ಸಂಜಯ್ ಗಾಂಧಿ ಆರ್ಡರ್ ಕೊಟ್ಟರಲ್ಲ, ಸೊ ಒಂದೊಂದು ಮುಖ್ಯಮಂತ್ರಿನೂ ಕಾಂಪಿಟೇಷನ್ನು. ಸೊ ನೀವು ಎಷ್ಟು ಮಾಡ್ತೀರಾ ಅಂದೆ, ನಾವು 1 ಲಕ್ಷ ಮಾಡ್ತೀವಿ ಸ್ಟೆರಿಲೈಸೇಷನ್, ನಾವು 2 ಲಕ್ಷ ಮಾಡ್ತೀವಿ. ಆಮೇಲೆ ರಿಪೋರ್ಟ್ ಕಳಿಸೋದು, ನಾವು 2 ಲಕ್ಷ ಅಂತ ಹೇಳಿದ್ವಿ, 4 ಲಕ್ಷ ಮಾಡಿದ್ವಿ. ಏನು ಮಾಡೋರು, ಸಣ್ಣ ಪಟ್ಟಣಗಳಲ್ಲಿ ಪೊಲೀಸ್ ಎಲ್ಲರ ಅಧ್ಯಾಪಕರು, ಸರ್ಕಾರಿ ಶಾಲೆಗಳ ಕಾಲೇಜ್ಗಳ ಅಧ್ಯಾಪಕರಿಗೆ, ಪೊಲೀಸ್ ಸಿಬ್ಬಂದಿಗೆ ಎಲ್ಲರಿಗೂ ಕೋಟಾ, ನೀ 10 ಜನನ್ನ ತಗೊಂಬರ್ಬೇಕು ಸ್ಟೆರಿಲೈಸೇಷನ್ನು, ನೀ 20, ಹಂಗೆ. ಸರಿ, ಅದಕ್ಕೆ ವಾಟ್ ವಾಸ್ ದ ಪರ್ಪಸ್ ಆಫ್ ದಿಸ್? ಅಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಏನು ಇದು, ಜನಸಂಖ್ಯೆ ಮೇಲೆ ಯಾವ ಹತೋಟಿನೇ ಇಲ್ಲ. ಏನಿದು, ಇದು ಅತ್ಲಾಗ ಹಾಕಿ ಬಡ್ದು ಮುಗಿಸಿ ಇದನ್ನು ಅಂತ ಸಂಜಯ್ ಗಾಂಧಿ ಅವರು ಯೋಚನೆ. ಅತ್ಲಾಗ ಎಲ್ಲ ಇದು ಹೆಂಗಸರಿಗೆ ಇದು ಸ್ಟೆರಿಲೈಸೇಷನ್ ಆಗಬೇಕು, ಟ್ಯೂಬೆಕ್ಟಮಿ, ಇಲ್ಲದೇ ಇರೋ ಗಂಡಸರಿಗೆ ವ್ಯಾಸೆಕ್ಟಮಿ ಹಾಕಿ ಮುಗಿಸಿ ಇದು ಫಿನಿಷ್ ಮಾಡೋ. ಇದೇನಿದು ಜನಸಂಖ್ಯೆ ಹಿಂಗೆ ಬೆಳೀತಾ ಇದೆ ಅಂದರೆ, ಒಂದು ನಮ್ಮ ಜನತಂತ್ರದ ಒಂದು ವ್ಯವಸ್ಥೆ ದಾಟಿದಂಥ ಒಂದು ನಡವಳಿಕೆ, ಒಂದು ಧ್ಯೇಯ ಧೋರಣೆ ಇದು. ಅದೇ ಎಮರ್ಜೆನ್ಸಿನಲ್ಲಿ ಪದೇ ಬರೋ ಪ್ರಾಬ್ಲಮ್ ಅದು. ಯಾಕೆಂದರೆ ವಿ ಹ್ಯಾವ್ ಸ್ಲಿಪ್ಡ್ ಇಂಟು ಎ ಡಿಕ್ಟೇಟರ್ಶಿಪ್, ಒಂದು ಫಾಸಿಸ್ಟ್ ರೆಜಿಮ್ ಬಂದ್ಬಿಡುತ್ತೆ. ಸೊ ಹಿಂಗಾಗಿ ಎಲ್ಲ ಮುಖ್ಯಮಂತ್ರಿಗಳು ಒಂದೊಂದು ಮುಖ್ಯಮಂತ್ರಿನೂ ಇದು ಕಾಂಪಿಟೇಷನ್ನು ಸಂಜಯ್ ಗಾಂಧಿಗೆ ತೋರ್ಸೋಕ್ಕೆ ಅವನು ತುಂಬ ಮಾಡ್ತಿದ್ದಾರೆ ಅಂತ. ಸೊ ಅದೇನಾಗೋದು, ಎಲ್ಲರಿಗೂ ಈ ಕೋಟಾ ಕೊಟ್ಬಿಟ್ಟಿದ್ರಲ್ಲ, ಪೊಲೀಸ್ನವರು ಬರೋದು ಯಾವುದೋ ಒಂದು ಹಳ್ಳಿ ಬಸ್ ಸ್ಟ್ಯಾಂಡು ದಡ್ ಅಂತ ಬಂದು ವ್ಯಾನ್ ನಿಲ್ಲಿಸಿ ಎಲ್ಲ ಗಂಡಸರನ್ನು ಎಳ್ಕೊಂಡು ಹೋಗೋದು, ತೊಗೊಂಡೋಗಿ ವ್ಯಾಸೆಕ್ಟಮಿ. ಓಕೆ, ಅವ್ರಿಗೆ ಏನು, ಅವ್ರ ವಯಸ್ಸೇನು, ಅವರ ಇದೇನು ಪರಿಸ್ಥಿತಿ ಏನು, ಅವ್ರ ಮಕ್ಕಳಾಗಿದೆಯಾ ಇಲ್ವಾ, ಏನಿಲ್ಲ. ನೋಡಿ, ಭಾಳಷ್ಟು ಜನರಿಗೆ ನಾವೆಲ್ಲ ಎಮರ್ಜೆನ್ಸಿ ನಂತರ, ಎಮರ್ಜೆನ್ಸಿ ಶುರು ಹಾಕಿನ ಮುಂಚೆ ಹುಟ್ಟಿದವ್ರಿಗೆ ಇದರ ಒಂದು ಘೋರ ಅನ್ಯಾಯಗಳು ಯಾರಿಗೂ ಗೊತ್ತೇ ಇಲ್ಲ. ಹೀಗಾಗಿ ನನ್ನ ಪ್ರಕಾರ ಅಂದರೆ ಇದು ಯಾವುದೇ ಸರ್ಕಾರ ಮಾಡಲಿ, ಯಾರೇ ಮಾಡಲಿ, ದಿಸ್ ಇಸ್ ಕಂಡೆಮೆಬಲ್ ಆ್ಯಕ್ಟ್, ಅದು ಅದರಲ್ಲಿ ಏನು ಅನುಮಾನ ಇಲ್ಲ. ಸೊ ಹಿಂಗಾಗಿ ಇದನ್ನು ಎಲ್ಲರೂ ಓದಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಎರಡನೇದು, ನಾವು ಶಿಕ್ಷೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸಂಜಯ್ ಗಾಂಧಿಗೂ ಶಿಕ್ಷೆ ಆಗಲಿಲ್ಲ, ನವೀನ್ ಚಾವ್ಲಾಗೆ ಶಿಕ್ಷೆ ಆಗಲ್ಲ, ಮುಖ್ಯಮಂತ್ರಿ ಯಾರಿಗೂ ಶಿಕ್ಷೆ. ಬನ್ಸಿಲಾಲ್, ಈಗ ಉತಾವರ್ ಹಳ್ಳಿದು ಹೇಳಿದ್ನಲ್ಲ ಹರಿಯಾಣ, ಆಮೇಲೆ ಕೇರಳನಲ್ಲಿ ಆ ರಾಜನ್ನು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಯಾರೋ ಹೇಳ್ತಾರೆ, ಈಗ ಅಲ್ಲಿ CPM ಒಬ್ಬ ರಾಜನ್ ಅಂತಿದ್ದಾನೆ, ಅವನು ನಿನ್ನೆ ಈ ಸ್ಲೋಗನ್ಗಳು ಮಾಡ್ತಾ ಇದ್ದ ಇಂದಿರಾ ಗಾಂಧಿ ವಿರುದ್ಧ ಅಂತ ಪೊಲೀಸ್ನವ್ರಿಗೆ. ಇವರು ಸೀದಾ ಜೀಪ್ ಹಾಕ್ಕೊಂಡು ಹೊರಟೋಗ್ತಾರೆ. ಹೋಗಿ ಅಲ್ಲಿ ಯಾರೋ ಅಂತಾರೆ, ಅಲ್ಲೊಬ್ಬ ರಾಜನ್ ಅಂತಿದ್ದಾನೆ ಅಂತ. ಅದು ರಾಂಗ್ ರಾಜನ್ ಅದು. ಬಟ್ ಅವನು ತೊಗೊಂಡೋಗ್ತಾರೆ. ತೊಗೊಂಡೋಗಿ 3rd ಡಿಗ್ರಿ ಎಲ್ಲ ಮಾಡಿ ಆತ ಸತ್ತೋಗ್ತಾನೆ ಆ ಹುಡುಗ. ಅದು ತಂದೆಗೆ ಹೇಳೋದೇ ಇಲ್ಲ. ತಂದೆ ಪದೇ ಬರ್ತಾ ಇದ್ದಾರೆ, ರಾಜನಲ್ಲಿ ಮಗ ಎಲ್ಲಿ, ರಾಜನ್ ಯಾರು ಹೇಳಿ, ಕರುಣಾಕರನ್ ಚೀಫ್ ಮಿನಿಸ್ಟ್ರು.
ಅಂಡ್ ಅದಾಗಿ ನೋಡಿ, ಅದಾದ 25 ವರ್ಷದ ಮೇಲೆ, ಬಿಕಾಸ್ ಆ ಬಾಡಿ ಸಿಗಲೇ ಇಲ್ಲ, ಓಕೆ, ಅದಾದ 25 ವರ್ಷದ ಮೇಲೆ ಮಾತೃಭೂಮಿ ಒಂದು ಪುಟೌಟ್ ಇಂಟರ್ವ್ಯೂ. ಅವೇ ಪೊಲೀಸ್ ಡ್ರೈವರ್, ಆತ ರಿಟೈರ್ ಎಲ್ಲ ಆದಮೇಲೆ, ಈ ಎಮರ್ಜೆನ್ಸಿ ಆದ 25 ವರ್ಷದ ಮೇಲೆ ಆತ ಹೇಳಿದ್ದು ಹೇಳ್ತೀನಿ, ಹೆದರಿಕೆ ಆಗುತ್ತೆ ನಿಮಗೆ. ಯಾವಾಗ ನಾವು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಹೊರಗೆ ಒಂದು ಹೆಜ್ಜೆ ಇಟ್ಟರೆ ಏನು ಆಗಬಹುದು ಅಂತ. ಬೆಸ್ಟ್ ಎಕ್ಸಾಂಪಲ್, ವರ್ಸ್ಟ್ ಎಕ್ಸಾಂಪಲ್ ಇಸ್ ರಾಜನ್. ಆತ ಹೇಳ್ತಾನೆ, ಆ ಪೊಲೀಸ್ ಡ್ರೈವರು ಹೇಳ್ಕೊಂಬಂದರು, ನಾನು ನನ್ನ ಜೀಪಲ್ಲೇ ತೊಗೊಂಡೋದೆ, ಹಾಕಿ ಬಡಿದ್ರು. ಆಮೇಲೆ ಅಲ್ಲಿ ಆ ಒಂದು ಗೆಸ್ಟ್ ಹೌಸಲ್ಲಿ ಇಟ್ಕೊಂಡಿದ್ರು. ಆಮೇಲೆ ಆ ರೋಲಿಂಗ್ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಇದು ಕಾಲ್ಗೆಲ್ಲ ತೊಡೆ ಕಾಲ ಮೇಲೆಲ್ಲ ಎಣ್ಣೆ ಹಚ್ಬಿಟ್ಟು, ಇದು ನಮ್ಮ ಏನು ಚಪಾತಿ ಮಾಡ್ತೀವಲ್ಲ ಅದಕ್ಕೇನು ಅಂತೀರ, ಲಟ್ಟಣಿಗೆ ಒಂದು ಪೊಲೀಸ್ ಲಟ್ಟಣಿಗೆ, ಅದು ನಮ್ಮ ಮನೆ ಲಟ್ಟಣಿಗೆ ಅಲ್ಲ, ಅದು ಹಾಕಿ ಉರುಳಿಸಿ ಇದು ಮಾಡಿ. ಆಮೇಲೆ ಈತ ಹೇಳ್ತಾನೆ, ನಂಗೆ ಕೇಳಿಸ್ತಾ ಇತ್ತು, ಆ ಹುಡುಗ ಕಿರ್ಚ್ಕೋತಾ ಇದ್ದ. ಆಮೇಲೆ ಕಿರ್ಚ್ಕೋತಾ ಇದ್ದ, ಆಮೇಲೆ ಕಿರ್ಚೋದು ನಿಂತೋಯ್ತು. ಆಮೇಲೆ ನಾ ಕೇಳ್ಪಟ್ಟೆ ಅವನು ತೀರ್ಕೊಂಬಿಟ್ಟಿದ್ದಾನೆ ಅಂತ. ಮಾನ್ಯ ದಿವಸ ಬಾಡಿನ ತೊಗೊಂಬಂದರು, ಜೀಪ್ಗೆ ಹಾಕಿದ್ರು, ಅಲ್ಲಿ ತೊಗೊಂಡೋಗು ಅಂದರು. ಎಲ್ಲಿ? ಅದು ಯಾವುದೋ ಒಂದು ಊರಲ್ಲಿ ಮೀಟ್ ಅನಿಮಲ್ ಫೀಡ್ ಮೇಕಿಂಗ್ ಫ್ಯಾಕ್ಟ್ರಿ. ಓಕೆ, ಅನಿಮಲ್ ಫೀಡ್ ಅಂದರೆ ಈಗ ಈ ಪಿಗರಿ ಎಲ್ಲ ಇರುತ್ತಲ್ಲ, ಅವುಗಳಿಗೆ ಊಟ ಈಗ ಅವ್ರಿಗೆ ಊಟ ಬೇರೆ ಆ ಥರ, ಅದು ಅದರಲ್ಲಿ ಏನೇನೋ ಇರುತ್ತೆ, ಅದು ಆ ಮೆಷಿನ್ಗಳಿಂದ ಅದು ಮಾಡ್ತಾರೆ. ಸೊ ಆ ಫ್ಯಾಕ್ಟ್ರಿಗೆ ತೊಗೊಂಡು ಹೋದ್ರಂತೆ ಬಾಡಿನ, ಆ್ಯಂಡ್ ಆ ಮೆಷಿನ್ ಒಳಗೆ ಬಾಡಿ ಹಾಕಿದ್ರಂತೆ. ಅದು ತುಕ್ಕಡ ಆಗಿ ಅದು ಅನಿಮಲ್ ಫೀಡ್ಗಾಗಿ ಹೊಟ್ಟೋಯ್ತು. ಗೊತ್ತಾಯ್ತೆ? ಇದು 25 ವರ್ಷ ಆದಮೇಲೆ ಆ ಪೊಲೀಸ್ ಡ್ರೈವರು ಮಾತೃಭೂಮಿಲಿ ಹೇಳಿದ್ದು. ನಾನು ಅದನ್ನು ಹಿಡಿದು ನಾನು ತೊಗೊಂಬಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಯಾಕೆ ಅಂದರೆ, ನಾವು ಈ ಜನತಂತ್ರದ ಚೌಕಟ್ಟಿನಿಂದ ಯಾವತ್ತು ಈ ದೇಶ ಒಂದು ಹೆಜ್ಜೆ ಹೊರಗಡೆ ಇಟ್ಕೊಡ್ತು. ಎಮರ್ಜೆನ್ಸಿಯ ಒಂದು ಅನುಭವ, ಅದರಿಂದ ಪಾಠ ಏನು ನಮಗೆ ಅಂದರೆ ಇದೇ ಪಾಠ. ಒಂದು ಹೆಜ್ಜೆ ಆಚೆ ಇಟ್ಕೊಡ್ತು, ಇದರ ಪರಿಣಾಮ ಈ ಥರ ಆಗುತ್ತೆ. ಅದು ಒಂದು ಕೇಸ್ ಅಷ್ಟೇ, ಆ ಥರ 100 ಕೇಸ್ಗಳಿವೆ. ಯಾರೋ ಉತ್ತರ ಪ್ರದೇಶದಲ್ಲಿ 1-2-3 ಜನ ಮೌಲ್ವಿಗಳು, ಇಲ್ಲ ನಮ್ಮ ಧರ್ಮದಲ್ಲಿ ಈ ವ್ಯಾಸಕ್ಟಮಿ ಎಲ್ಲ ನಾವು ಸಹಿಸೋದಿಲ್ಲ, ಧರ್ಮದ ವಿರೋಧ, ಇಸ್ಲಾಂ ವಿರುದ್ಧ ಅಂತಾರೆ. ಆ ಡೆಪ್ಟಿ ಕಮಿಷನರ್ ಹೇಳ್ತಾ, ಹಾಕಿ ಒಳಗೆ ಇವನೇ ಅಂತ. ಸೊ ಆ ಮೌಲ್ವಿಗಳು ಅವ್ರನ್ನೆಲ್ಲ ಒಳಗೆ ಜೈಲಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಅವರು, ಅಯ್ಯೋ ಏನು ಸರ್ ಇದು ಹಿಂಗೆ ಮಾಡ್ತಾಯಿದ್ದೀರಾ, ಸರಿ ಹಂಗಾರೆ ನೀವು ಬರೆದು ಕೊಡಿ, ನೀವು ಇದ್ರ ವಿರುದ್ಧ ಇಲ್ಲ ಅಂತ. ಆಮೇಲೆ ಮೀಸಾಯಿಂದ ತೆಗೆಸ್ತೀವಿ, ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್, ಅದ್ರ ಪ್ರಕಾರ ಒಳಗೆ ಹಾಕ್ಬಿಡೋರು, ಬಿಡುಗಡೆನೇ ಇಲ್ಲ. ಸೊ ಅವರು ಅಪಾಲಜಿ ಬರ್ಕೊಡ್ತಾನೆ. ಆಮೇಲೆ ಕರ್ಕೊಂಡು ಹೋಗಿ ಅವ್ರಿಗೆ ವ್ಯಾಸಕ್ಟಮಿ ಮಾಡಿಸ್ತಾರೆ, ಆಮೇಲೆ ರಿಲೀಸ್ ಮಾಡ್ತಾರೆ. ಈ ಥರ 100 ಕಥೆಗಳು. ಅದು ಎಮರ್ಜೆನ್ಸಿ ಅಂದರೆ ಯಾಕೆ ಅದನ್ನು ಜ್ಞಾಪಿಸ್ಕೋಬೇಕು, ಯಾಕೆ ಅದನ್ನು ಯಾವತ್ತೂ ಮರಿಬಾರ್ದು ಅಂದರೆ, ನಾವು ಪ್ರಜಾಪ್ರಭುತ್ವದ ಚೌಕಟ್ಟಿನಿಂದ ಹೆಜ್ಜೆ ಆಚೆ ಇಟ್ಟರೆ ಅದರ ಪರಿಣಾಮ ಏನು ಅನ್ನೋದು ಒಂದು ಝಲಕ್, ಒಂದು ದೃಶ್ಯ ನಮಗೆ 75-77ರಲ್ಲಿ ಸಿಕ್ಕಿದೆ. ಎಸ್ ಸರ್.